ಸೊ ಗೈಸ್, ಕಂದಾಯ ಇಲಾಖೆಯಿಂದ ಒಂದು ಗುಡ್ ನ್ಯೂಸ್ ಫಾರ್ ಆಲ್ ದಿ ಜಾಬ್ ಆಸ್ಪಿರೆಂಟ್ಸ್. ಅದೇನಂದ್ರೆ ನೋಡಿ, ಟೋಟಲ್ 1500 ಗ್ರಾಮ ಲೆಕ್ಕಾಧಿಕಾರಿ ಹಾಗೂ 500 ಸರ್ವೇಯರು, 60 ADLR ನೇಮಕಾತಿಗೆ ಒಂದು ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆ ಇದೆ. ಸೊ ಇದು ಸ್ವತಃ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಒಂದು ಮಾಹಿತಿಯನ್ನು ಪ್ರಕಟ ಮಾಡಿದ್ದಾರೆ. ಸೊ ಇದು ಒಂದು ಮಾಹಿತಿ ಕೂಡ ಒಂದು ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಎಷ್ಟು ಹುದ್ದೆಗಳಿದಾವೆ, ಯಾವ್ಯಾವ ಪೋಸ್ಟ್ಗಳಿದಾವೆ, ಅದೇ ರೀತಿ ವಯೋಮಿತಿ ಏನು, ಅರ್ಹತೆ ಏನು, ಸೊ ಎಲ್ಲದ್ರ ಬಗ್ಗೆ ಈ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬಿಫೋರ್ ದಟ್, ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲೇ ಬಾರಿ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದರೊಂದಿಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಓಕೆ, ಸೊ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಇದ್ರು, ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರು ನಿಮಗೆ ಸಿಗ್ತಾ ಇರ್ತವೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಒಂದು ಮಾಹಿತಿ ಕೂಡ ಒಂದು ಪ್ರಕಟವಾಗಿದೆ. ಸೊ ಈ ಒಂದು ಕಂದಾಯ ಇಲಾಖೆಯ ಒಂದು ನೇಮಕಾತಿ ಬಗ್ಗೆ, ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇದರಲ್ಲಿ 1500 ಗ್ರಾಮ ಲೆಕ್ಕಾಧಿಕಾರಿ ಹಾಗೂ 500 ಸರ್ವೇಯರು ಮತ್ತು 60 ADLR ನೇಮಕಾತಿ ಆಗುವ ಸಾಧ್ಯತೆ ಇದೆ. ಅಂದರೆ ಆಲ್ಮೋಸ್ಟ್ ಒಂದು ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆ ಇದೆ ಸರ್ಕಾರದಿಂದ. ಸೊ ಇನ್ನು ಮುಂದೆ ನೋಡೋದಾದ್ರೆ, ದ್ವಿತೀಯ PUC, ಡಿಪ್ಲೊಮಾ, ITI, BE, BTech ಪಾಸ್ ಆದವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಇದು ಹೇಳ್ಬಹುದು. ಸೊ ಅದೇ ಹೇಳ್ದಂಗೆ ಈ ಒಂದು ಹುದ್ದೆಗಳು 500 ಸರ್ವೇಯರು, 60 ADLR, 1500 ಗ್ರಾಮ ಲೆಕ್ಕಾಧಿಕಾರಿ ಪೋಸ್ಟ್ಗಳಿಗೆ ಒಂದು ಕಂದಾಯ ಇಲಾಖೆಯಿಂದ ಒಂದು ಅಧಿಸೂಚನೆ ಸಿಗುವ ಸಾಧ್ಯತೆ ಕೂಡ ಇದೆ. ಓಕೆ, ಸೊ ಕರ್ನಾಟಕ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಲೆಕ್ಕಾಧಿಕಾರಿ, ಸರ್ವೇಯರ್ ಹಾಗೂ MDLR ಹುದ್ದೆಗಳ ಭರ್ತಿಗೆ ಸಂಬಂಧಪಟ್ಟ ಬಜೆಟ್ನಲ್ಲಿ ಒಪ್ಪಿಗೆ ಸಿಗುವ ನಿರೀಕ್ಷೆ ಇದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಓಕೆ, ಅಂದ್ರೆ ಇದು ಏನು ಮುಂಬರುವ ಬಜೆಟ್ ಇದೆ, ಸೊ ಈ ಒಂದು ಬಜೆಟ್ನಲ್ಲಿ ಈ ಒಂದು ನೇಮಕಾತಿಗೆ ಒಂದು ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆ ಇದೆ ಎಂದು ಒಂದು ಕಂದಾಯ ಸಚಿವರು ಹೇಳಿದ್ದಾರೆ, ಸ್ಪಷ್ಟಪಡಿಸಿದ್ದಾರೆ. ಸೊ ಅದೇ ರೀತಿ ರಾಜ್ಯದಲ್ಲಿ 1500 ಗ್ರಾಮ ಲೆಕ್ಕಾಧಿಕಾರಿ, 500 ಸರ್ವೇಯರು, 60 ADLR ಹುದ್ದೆಗಳ ಭರ್ತಿಗೆ ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿರುತ್ತೆ. ಸೊ ಈ ಸಂಬಂಧ ಇತ್ತೀಚೆಗೆ ಅಧಿಕಾರಿಗಳ ಸಭೆ ನಡೆಸಿದ ಸಚಿವರು ಹುದ್ದೆಗಳ ಭರ್ತಿಗೆ ಮುಖ್ಯಮಂತ್ರಿ ಅವರು ಆಸಕ್ತರಾಗಿದ್ದಾರೆ ಎಂದು ಕೂಡ ತಿಳಿಸಿದ್ದಾರೆ. ಓಕೆ, ಸೊ ಬಜೆಟ್ನಲ್ಲಿ ಎಷ್ಟು ಹುದ್ದೆಗಳಿಗೆ ಅನುಮತಿ ಸಿಗುತ್ತದೆ, ಸೊ ಆ ಬೇಸ್ ಮೇಲೆ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸ್ತಾರೆ. ಓಕೆ, ಸೊ ಮುಂದುವರೆದ ಗ್ರಾಮ ಲೆಕ್ಕಾಧಿಕಾರಿ ನೇಮಕವನ್ನು ಜಿಲ್ಲಾಧಿಕಾರಿಗಳೇ ಮಾಡಬೇಕು. ಅಭ್ಯರ್ಥಿಗಳು ಪಡೆದ ಅಂಕಗಳ ಆಧಾರದಲ್ಲಿ ನೇಮಕಾತಿಗೆ DC-ಗಳಿಗೆ ಅವಕಾಶ ನೀಡಲಾಗುತ್ತದೆ ಅಂತ ವಿವರಿಸಿದರು. ಓಕೆ, ಅಂದ್ರೆ ಇನ್ನೊಂದು ನೋಡಿದ್ರೆ, ಪರೀಕ್ಷೆಯನ್ನು KEA ಅಥಾರಿಟಿಗೆ ಒಂದು ನೀಡಿದ್ದಾರೆ. ಓಕೆ, ಮೂಲಕ ನಡೆಸಲಾಗುವುದು ಎಂದು ಕೂಡ ಹೇಳಿದ್ದಾರೆ. ಓಕೆ, ಸೊ ಒಂದು ಜಿಲ್ಲಾಧಿಕಾರಿಗೆ ಒಂದು ನೇಮಕಾತಿಯ ಒಂದು ಅಧಿಕಾರವನ್ನು ಕೊಡ್ತಾರೆ, ಅವರೇ ಮಾಡಬೇಕಂತ. ಆಮೇಲೆ KEA ಇಂದ, ಓಕೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಒಂದು ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಓಕೆ, ಸೊ ಇನ್ನು ವಿದ್ಯಾರ್ಹತೆ ಬಂದ್ಬಿಟ್ಟು ನೋಡಿ, ಗ್ರಾಮ ಲೆಕ್ಕಾಧಿಕಾರಿಗೆ ದ್ವಿತೀಯ PUC ಒಂದು ವಿದ್ಯಾರ್ಹತೆಯನ್ನು ಕೇಳಿದ್ದಾರೆ. ಅದೇ ರೀತಿ ಸರ್ವೇಯರಿಗೆ ಡಿಪ್ಲೊಮಾ, ITI, BE, BTech ದ್ವಿತೀಯ PUC ವಿಜ್ಞಾನ ವಿಭಾಗ ಫಾರ್ ಸರ್ವೇಯರ್. ಓಕೆ, ಅಂಡ್ ಫಾರ್ ADLR ಇದಕ್ಕೆ ಪೋಸ್ಟ್ಗೆ ಡಿಪ್ಲೊಮಾ, ITI, BE, BTech ದ್ವಿತೀಯ PUC ವಿಜ್ಞಾನ ವಿಭಾಗ ಸೇಮ್. ಓಕೆ, ಸರ್ವೇಯರು ಹಾಗೂ ADLRಗೆ ಸೇಮ್ ಇದೆ. ಸೊ ನೇಮಕಾತಿ ವಿಧಾನ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ. ಓಕೆ, ಸೊ ಒಂದು ರಿಟರ್ನ್ ಎಕ್ಸಾಮ್ ಇರುತ್ತೆ. ಓಕೆ, ಸೊ ಆಲ್ರೆಡಿ ನೀವು ತುಂಬಾ ರಿಟರ್ನ್ ಎಕ್ಸಾಮ್ಸ್ಗಳು ಬರೆದಿದ್ದೀರಾ, ಇಲ್ಲಿ ತನಕ ಅದಕ್ಕೆ ಪ್ರಿಪೇರ್ ಆಗಿದ್ದೀರಾ. ಸೊ ಮೇ ಬಿ ಅದೇ ಒಂದು ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿದರೆ ನೆಕ್ಸ್ಟ್ ನಿಮಗೆ ಈ ಹುದ್ದೆಗಳ ನೇಮಕಾತಿಗೆ ಒಂದು ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಇನ್ನೊಂದು ಸ್ಯಾಲ್ರಿ ವೈಸ್ ನೋಡೋದಾದ್ರೆ ನೋಡಿ, ಗ್ರಾಮ ಲೆಕ್ಕಾಧಿಕಾರಿಗೆ 21,000ದಿಂದ 42,000 ಸ್ಯಾಲ್ರಿ ಇದೆ. ದಿಸ್ ಇಸ್ ಅ ಗುಡ್ ಸ್ಯಾಲ್ರಿ ಫಾರ್ ಗ್ರಾಮ ಲೆಕ್ಕಾಧಿಕಾರಿ. ಅಂಡ್ ಸರ್ವೇಯರಿಗೆ ಬಂದ್ಬಿಟ್ಟು ಇವರಿಗೆ ವಾರ್ಷಿಕ ಬಂದ್ಬಿಟ್ಟು 3,60,000ದಿಂದ 4,80,000 ತನಕ ಒಂದು ವಾರ್ಷಿಕ ಅಂದ್ರೆ ಆನ್ಯುವಲ್ ಪ್ಯಾಕೇಜ್ ಅನ್ನ ಇಲ್ಲಿ ತಿಳಿಸಿದ್ದಾರೆ. ಅದೇ ADLRಗೂ ಕೂಡ ಒಂದು ಆನ್ಯುವಲ್ ಪ್ಯಾಕೇಜ್ ಅನ್ನ ಇಲ್ಲಿ ತಿಳಿಸಿದ್ದಾರೆ. 5ರಿಂದ 6 ಲಕ್ಷದವರೆಗೆ ಒಂದು ಸಂಭಾವ್ಯ ಇರುತ್ತೆ ಅಂತ ಒಂದು ಆನ್ಯುವಲ್ ಪ್ಯಾಕೇಜ್ ಅನ್ನ ತಿಳಿಸಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಒಂದು ಒಳ್ಳೆಯ ಪೋಸ್ಟ್ಗಳಾಗಿದ್ದಾವೆ. ಗ್ರಾಮ ಲೆಕ್ಕಾಧಿಕಾರಿ ಆಗಿರಲಿ, ಸರ್ವೇಯರ್ ಆಗಿರಲಿ, ADLR ಆಗಿರಲಿ. ಸೊ ಖಂಡಿತವಾಗಿಯೂ ನಿಮ್ಮ ಪ್ರಿಪ್ರೇಷನ್ ಅನ್ನ ಕಂಟಿನ್ಯೂ ಮಾಡಿ. ಇನ್ನೇನು ಬಜೆಟ್ ಬಂದೇ ಬರುತ್ತೆ, ಮೇ ಬಿ ನೆಕ್ಸ್ಟ್ ಒಂದು 2-3 ತಿಂಗಳಲ್ಲಿ ಬಜೆಟ್ ಆಗುತ್ತೆ. ಮೇ ಬಿ ನಾಟ್ 2-3 ತಿಂಗಳು, 1-2 ತಿಂಗಳಲ್ಲಿ ಬಜೆಟ್ ಕೂಡ ಅನುಮೋದನೆ ಆಗುತ್ತೆ. ಓಕೆ, ಮಂಡಿಸ್ತಾರೆ. ಸೊ ಆ ಬಜೆಟ್ ಅಲ್ಲಿ ಇದಕ್ಕೊಂದು ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆ ಇದೆ. ನಂತರ ತಕ್ಷಣವೇ ಒಂದು
ಒಂದು ನೋಟಿಫಿಕೇಶನ್ ಹೊಡಿಸ್ತಾರೆ. ಸೊ ನೀವೆಲ್ಲಾದ್ರೂ ಇನ್ನು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬಂದ ತಕ್ಷಣ ನಿಮಗೂ ಒಂದು ಅಪ್ಡೇಟ್ನ ನಾವು ಕಳಿಸ್ತೀವಿ. ಸೊ ಹೇಗೆ ಅಪ್ಲೈ ಮಾಡೋದನ್ನ ಅದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.